ನಮಸ್ಕಾರ. ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಸೋಮವಾರ. ಓದುತ್ತಿರುವವರು ನಂದಿನಿ ಆಲಂದೂರು. ಸುದ್ದಿಗಳ ವಿವರ. 1895ರಲ್ಲಿ ಅಮೆರಿಕಾದಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕ ವಿಲಿಯಂ ಜಿ ಮೋರ್ಗನ್ ಎಂಬುವರು ವಾಲಿಬಾಲ್ ಆಟ ಕಂಡುಹಿಡಿದಿದ್ದರು ಎಂದು ಕೆಡಿಪಿ ಸದಸ್ಯ ಕೆವಿ ಸಾಜು ತಿಳಿಸಿದರು. ಅವರು ಶನಿವಾರ ರಾತ್ರಿ ಕೋಗೊಳ್ಳಿಯಲ್ಲಿ ವಿಘ್ನೇಶ್ವರ ಯುವಕ ಸಂಘದ ಆಶ್ರಯದಲ್ಲಿ ಪ್ರಥಮ ವರ್ಷದ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದರು. ಇಂದು ಗ್ರಾಮೀಣ ಭಾಗದಲ್ಲಿ ಕ್ರಿಕೆಟ್, ವಾಲಿಬಾಲ್ ಪಂದ್ಯಾವಳಿ ನಡೆಯುತ್ತಿದ್ದು ಯುವಕರಿಗೆ ಉತ್ಸಾಹ ತರುತ್ತಿದೆ. ಕ್ರೀಡೆಗಳು ಎಲ್ಲ ಧರ್ಮ, ಜಾತಿಯವರನ್ನು ಒಂದುಗೂಡಿಸುತ್ತದೆ. ಮನಸ್ಸು, ದೇಹ ಉಲ್ಲಾಸಭರಿತವಾಗುತ್ತದೆ ಎಂದರು. ಅತಿಥಿಯಾಗಿದ್ದ ತಾಲೂಕು ಪಂಚಾಯಿತಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂಎನ್ ನಾಗೇಶ್ ಮಾತನಾಡಿ, ಇಲ್ಲಿನ ವಿಘ್ನೇಶ್ವರ ಯುವಕ ಸಂಘದವರು ಪ್ರಥಮ ವರ್ಷದಲ್ಲಿ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಏರ್ಪಡಿಸಿರುವುದು ಸಂತಸದ ವಿಷಯವಾಗಿದೆ. ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿದ್ದಾಗ ಇಲ್ಲಿನ ಸಮುದಾಯ ಭವನಕ್ಕೆ ಅನುದಾನ ಮಂಜೂರು ಮಾಡಿಸಿದ್ದೆ. ಯುವಕರು ಮೊಬೈಲ್ ನೋಡುವುದನ್ನು ಕಡಿಮೆ ಮಾಡಿ ಗ್ರಾಮೀಣ ಕ್ರೀಡೆಯತ್ತ ಗಮನ ನೀಡಬೇಕು ಎಂದು ಸಲಹೆ ನೀಡಿದರು. ಕೋಗೊಳ್ಳಿ ಸಂದೀಪ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿಘ್ನೇಶ್ವರ ಯುವಕ ಸಂಘದ ಅಧ್ಯಕ್ಷ ಬಿವಿ ದೀಪಕ್ ಅಧ್ಯಕ್ಷತೆ ವಹಿಸಿದ್ದರು. ಅತಿಥಿಗಳಾಗಿ ಗುಬ್ಬಿಗ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ನಾಗರತ್ನ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ವಸಂತ ಕೋಟ್ಯಾನ್, ಉಮಾದೇವಿ, ಅರಣ್ಯ ಇಲಾಖೆಯ ಪರಮೇಶ್ ನಾಯಕ್, ಮುಖಂಡರಾದ ಕೆಎನ್ ಅಭಿಜಿತ್, ಕೋಗೊಳ್ಳಿ ಮಂಜುನಾಥ್, ಕೋಗೊಳ್ಳಿ ಮಹೇಶ್, ಸಿಂಸೆಯ ರಜಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸೈನಿಕ ನಿತ್ಯನ್ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂಎನ್ ನಾಗೇಶ್ ಅವರನ್ನು ಗೌರವಿಸಲಾಯಿತು. ಸುನೀತಾ ಕಾರ್ಯಕ್ರಮ ನಿರೂಪಿಸಿದರು. ವಾಲಿಬಾಲ್ ಪಂದ್ಯಾವಳಿಯಲ್ಲಿ 16 ತಂಡಗಳು ಭಾಗವಹಿಸಿದ್ದವು. ಎನ್ಆರ್ಪುರ ಆರ್ಡಿಎಂ ತಂಡ ಪ್ರಥಮ, ಎನ್ಆರ್ಪುರ ಸ್ಲೈಕ್ ಫೋರ್ಸ್ ತಂಡ ದ್ವಿತೀಯ, ಎನ್ಆರ್ಪುರ ರಜಿ ಬಾಯ್ಸ್ ತಂಡ ತೃತೀಯ ಹಾಗೂ ಕೋಗೊಳ್ಳಿ ಯುವಕರ ತಂಡ 4ನೇ ಬಹುಮಾನ ಪಡೆಯಿತು. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಕೋಗೊಳ್ಳಿಯಲ್ಲಿ ಸಾಗಿ ಬರುತ್ತಿದೆ ಅದ್ದೂರಿಯ ಜಿಲ್ಲಾ ಮಟ್ಟದ ಫೈನಲ್ ಹಣಾಹಣಿ. ಎರಡು ತಂಡಗಳಿಗೆ ಶುಭವನ್ನು ಹಾರೈಸಿಕೊಳ್ಳುತ್ತಿದ್ದಾರೆ ಅತಿಥಿ ಗಣ್ಯರು, ಸರ್ವ ಸದಸ್ಯರು. ಎರಡು ತಂಡಗಳಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಚಪ್ಪಾಳೆ ಮೂಲಕ ಅಭಿನಂದಿಸಿ. ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿಯ ನಿರ್ಮೂಲನಾ ಸಮಿತಿಯ ಅಧ್ಯಕ್ಷರಾದ ತಹಶೀಲ್ದಾರ್ ನೂರುಲ್ ಹುದಾ ನೇತೃತ್ವದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿ ತಂಡದವರು ಪಟ್ಟಣದ ದಿನಸಿ ಅಂಗಡಿ, ಮೆಡಿಕಲ್ ಶಾಪ್ ಹಾಗೂ ಫ್ಯಾನ್ಸಿ ಸ್ಟೋರ್ಗಳಿಗೆ ಶುಕ್ರವಾರ ಸಂಜೆ ದಿಢೀರ್ ದಾಳಿ ಮಾಡಿ ಅವಧಿ ಮೀರಿದ ಆಹಾರ ತಿನಿಸುಗಳು, ಪಾನೀಯ, ಚಾಕೊಲೇಟ್ ಮತ್ತಿತರ ದಿನಬಳಕೆಯ ವಸ್ತುಗಳನ್ನು ವಶಪಡಿಸಿಕೊಂಡರು. ಅಂಗಡಿಯವರಿಗೆ ಎಚ್ಚರಿಕೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ನೂರುಲ್ ಹುದಾ ಸುದ್ದಿಗಾರರೊಂದಿಗೆ ಮಾತನಾಡಿ, ಶಾಲಾ ಕಾಲೇಜು ಆವರಣದ ಕೆಲವು ಅಂಗಡಿಗಳಲ್ಲಿ ಅವಧಿ ಮೀರಿದ ತಿನಿಸುಗಳನ್ನು ಮಾರಾಟ ಮಾಡುತ್ತಿದ್ದು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿರುವ ಬಗ್ಗೆ ಸಾಕಷ್ಟು ದೂರುಗಳು ಬಂದಿದ್ದವು. ಈ ಹಿನ್ನೆಲೆಯಲ್ಲಿ ಬೇಕರಿ, ದಿನಸಿ ಅಂಗಡಿಗಳು, ಔಷಧಿ ಅಂಗಡಿಗಳಿಗೆ ದಾಳಿ ಮಾಡಿದ್ದು ಮಕ್ಕಳು ತಿನ್ನುವ ಚಾಕೊಲೇಟ್, ತಂಪು ಪಾನೀಯಗಳು, ತಿನಿಸುಗಳು, ಸಿದ್ಧ ರೊಟ್ಟಿಗಳು ಅವಧಿ ಮೀರಿದ್ದು ಮಾರಾಟ ಮಾಡುತ್ತಿರುವುದು ಕಂಡುಬಂದಿದ್ದು ಅವುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆಹಾರ ಪದಾರ್ಥಗಳು, ದಿನಬಳಕೆಯ ವಸ್ತುಗಳು ಅವಧಿ ಮೀರಿದ್ದರೆ ಅವುಗಳನ್ನು ಮಾರಾಟ ಮಾಡಬಾರದು ಎಂದರು. ದಾಳಿ ಮಾಡಿದ ತಂಡದಲ್ಲಿ ಕೊಪ್ಪ ವೃತ್ತದ ಹಿರಿಯ ಕಾರ್ಮಿಕ ನಿರೀಕ್ಷಕ ಜೀವನ್ ಕುಮಾರ್, ಹಿಂದುಳಿದ ಕಲ್ಯಾಣ ಇಲಾಖೆಯ ಅಧಿಕಾರಿ ಧರ್ಮರಾಜ್, ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯಾಧಿಕಾರಿ ಸೇವಾನಾಯಕ್, ಆಹಾರ ಇಲಾಖೆಯ ಆಹಾರ ನಿರೀಕ್ಷಕ ಗಣಪತಿ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಎಕೆ ಪಾಟೀಲ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿ ಕಾವ್ಯಶ್ರೀ, ಗ್ರಾಮ ಆಡಳಿತಾಧಿಕಾರಿ ಸಾನಿಯಾ ತಾಜ್ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರಿಮೈಸಸ್ ಮತ್ತು ಕಾಲೇಜ್ ಇರೋ ಪ್ರಿಮೈಸಸ್ ಅಂಗಡಿಗಳಲ್ಲೆಲ್ಲ ನಾವು ಇವತ್ತು ಫುಲ್ಲು ತಾಲೂಕು ಮಟ್ಟದ ನಮ್ದು ಏನು ಟೀಮ್ ಇದೆ ಅದು ಬಂದು ಎನ್ಕ್ವೈರಿ ಮಾಡಿದಾಗ ನಮಗೆ ಎಕ್ಸ್ಪೈರ್ ಆಗಿರೋವಂಥ ಪ್ರಾಡಕ್ಟ್ಸು, ಕೋಲ್ಡ್ ಡ್ರಿಂಕ್ಸು ಮತ್ತು ಬೇರೆ ಚಾಕ್ಲೇಟ್ಸು ಮತ್ತು ಉಪ್ಪಿನಕಾಯಿ ಅದೆಲ್ಲ ಕೈಗೆ ಸಿಕ್ಕಿರೋದ್ರಿಂದ ಅವರಿಗೆ ಒಂದು ನೋಟಿಸ್ ಕೊಟ್ಟು ನಾವು ಇವಾಗ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದೆ ಇದೇ ಥರ ಆಯಿತು ಅಂತ ಅಂದರೆ ಅವರಿಗೆ ಫೈನ್ ಹಾಕಿ ಅವ್ರ ಅಂಗಡಿಗಳನ್ನು ಕ್ಲೋಸ್ ಮಾಡ್ತೀವಿ. ನರಸಿಂಹರಾಜಪುರದ ರಾಗಮಯೂರಿ ಅಕಾಡೆಮಿ ನಿರ್ದೇಶಕಿ ಅಂಕಿತಾ ಪ್ರಜ್ವಲ್ ಅವರು ಭಾನುವಾರ ಚೆನ್ನೈನಲ್ಲಿ ನಡೆದ ಅದ್ಧೂರಿ ಸಮಾರಂಭದಲ್ಲಿ ಅಲ್ಲಿನ 12 ಸಂಸ್ಥೆ ನೀಡಿದ ದಕ್ಷಿಣ ಭಾರತದ ಮಹಿಳಾ ಸಾಧಕರ ಶೈವ ಪ್ರಶಸ್ತಿ 2026 ತಮ್ಮ ಮುಡಿಗೇರಿಸಿಕೊಂಡರು.
ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕಲೆ ಮತ್ತು ಸಂಸ್ಕೃತಿ ವಿಭಾಗದಲ್ಲಿ ಮಾಡಿದ ಸಾಧನೆಗೆ ಚೆನ್ನೈನ 12 ಸಂಸ್ಥೆ ಅಂಕಿತಾ ಪ್ರಜ್ವಲ್ ಅವರನ್ನು ಗುರುತಿಸಿ ಗೌರವಿಸಿದೆ. ಶ್ರೀಮತಿ ಅಂಕಿತಾ ಪ್ರಜ್ವಲ್ ಅವರು ಸುಳ್ಯ ತಾಲೂಕು ಅಮರಮುಡ್ನೂರು ಗ್ರಾಮದ ಕೆನಡ್ಕ ಶ್ರೀ ಆನಂದಗೌಡ ಮತ್ತು ಶ್ರೀಮತಿ ಮೀನಾಕ್ಷಿ ಅವರ ಪುತ್ರಿಯಾಗಿದ್ದಾರೆ. ಅಂಕಿತಾ ಪ್ರಜ್ವಲ್ 5ನೇ ವಯಸ್ಸಿನಲ್ಲಿ ವಿದೂಷಿ ವಿದ್ಯಾಶ್ರೀ ರಾಧಾಕೃಷ್ಣ ಅವರ ಬಳಿ ತನ್ನ ನೃತ್ಯ ಅಭ್ಯಾಸವನ್ನು ಪ್ರಾರಂಭಿಸಿ 12 ವರ್ಷಗಳ ಕಾಲ ತರಬೇತಿ ಪಡೆದು ಜೂನಿಯರ್, ಸೀನಿಯರ್ ಹಂತ ಮುಗಿಸಿದ್ದಾರೆ. ನಂತರ ಆಳ್ವಾಸ್ ಸಂಸ್ಥೆಯಲ್ಲಿ ಭರತನಾಟ್ಯ ಮತ್ತು ಸಂಗೀತ ಪದವಿ ಪಡೆದಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಭರತನಾಟ್ಯ ಸ್ನಾತಕೋತ್ತರ ಪದವಿ ಮುಗಿಸಿರುತ್ತಾರೆ. ಅಂಕಿತಾ ಪ್ರಜ್ವಲ್ ಸಿಂಗಾಪುರಿನ ಆಲಾಪನಾ ಆರ್ಟ್ಸ್ ಸಂಸ್ಥೆಯಲ್ಲಿ 4 ವರ್ಷಗಳ ನೃತ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಜೊತೆಗೆ ದುಬೈ, ಅಬುಧಾಬಿ, ಶಾರ್ಜಾ, ಬೆಹಾರಿನ್, ಸಿಂಗಾಪುರ್, ಮಲೇಷಿಯಾ, ಕಾಂಬೋಡಿಯಾ, ಮೈಸೂರಿನ ದಸರಾ, ಆಳ್ವಾಸ್ ನುಡಿಸಿರಿ, ಕನ್ನಡ ಸಾಹಿತ್ಯ ಸಮ್ಮೇಳನ, ಹಂಪಿ ಉತ್ಸವ ಸೇರಿದಂತೆ ದೇಶ ವಿದೇಶಗಳಲ್ಲಿ ಹಲವಾರು ಕಾರ್ಯಕ್ರಮ ನೀಡಿದ್ದಾರೆ. ನರಸಿಂಹರಾಜಪುರ ತಾಲೂಕಿನ ಮಡುಬೂರಿನ ಪ್ರಜ್ವಲ್ ಗೌಡ ಇವರನ್ನು ವಿವಾಹವಾಗಿದ್ದು 2019ರಲ್ಲಿ ಮಡುಬೂರಿನ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ರಾಗಮಯೂರಿ ಅಕಾಡೆಮಿ ಪ್ರಾರಂಭಿಸಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಭರತನಾಟ್ಯ ಶಿಕ್ಷಣ ನೀಡಿರುತ್ತಾರೆ. ಈ ಸಂಸ್ಥೆಯಲ್ಲಿ ಇದೀಗ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭರತನಾಟ್ಯವನ್ನು, 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಂಗೀತವನ್ನು ಕಲಿಸಿದ್ದಾರೆ. Ankita K from Chikmagalur, Karnataka in the category of Art and Culture, a dedicated Bharatanatyam artist and scholar. Let's give a round of applause. Keep applauding everyone. State honors, teaching and cultural preservation. Let us celebrate her remarkable journey with the prestigious national title at the South India Women Achievers Awards 2026. Ladies and gentlemen, please welcome Ankita K from Chikmagalur, Karnataka in the category of Art and Culture, a dedicated Bharatanatyam artist and scholar. Let's give a round of applause. Keep applauding everyone. Global stages with the state honors, teaching and cultural preservation. Let us celebrate her remarkable journey with the prestigious national title at the South India Women Achievers Awards 2026. ವಂದನೆಗಳು.